ನಮಸ್ಕಾರ. ಬೆಂಗಳೂರು ದರ್ಶನ ಕೇಂದ್ರದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ನಗರ ಶ್ರೀನಿವಾಸ್ ಉಡುಪ ಅವರಿಂದ ಸುಗಮ ಸಂಗೀತ. ಐದು 45ಕ್ಕೆ ಕುಂಚ ಪ್ರಪಂಚ. ಮೈಸೂರಿನ ಶಿಲ್ಪಿ ಸಿದ್ದಲಿಂಗಯ್ಯ ಅವರನ್ನು ಸಂದರ್ಶಿಸುತ್ತಾರೆ ಡಿಎ ಉಪಾಧ್ಯ. 6 ಗಂಟೆಗೆ ಹೋಮಿಯೋಪತಿ ಕುರಿತು ಸಾಕ್ಷ್ಯಚಿತ್ರ ಹನೇಮನ್ ಅಂಡ್ ಹೋಮಿಯೋಪತಿ. 6:25ಕ್ಕೆ ಯುವ ದರ್ಶನದಲ್ಲಿ ಸಮೂಹ ಗಾನ ಹಾಗೂ ಸತೀಶ್ ಅವಧಾನಿ ಅವರಿಂದ ಮೂಕಾಭಿನಯ. 6 ಆರೋಗ್ಯ ಕಾರ್ಯಕ್ರಮ 6:40ಕ್ಕೆ ಅಂಧತ್ವವನ್ನು ಹುಟ್ಟುವ ಬಗ್ಗೆ ಕಾರ್ಯಕ್ರಮ. 7 ಗಂಟೆಗೆ ಧಾರಾವಾಹಿ ಕರ್ತವ್ಯ. ವಾರ್ತೆಗಳು 7:30ಕ್ಕೆ. 7:45ಕ್ಕೆ ಕನ್ನಡ ಚಿತ್ರಮಂಜರಿ. 8:40ಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮ ದೆಹಲಿಯಿಂದ. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಗಣೇಶ್ ಎಂಬ 7 ವರ್ಷದ ಈ ಬಾಲಕ ದಿನಾಂಕ 21/12/91 ಮಂಡ್ಯದಿಂದ ಕಾಣೆಯಾಗಿದ್ದಾನೆ. 4.5 ಅಡಿ ಎತ್ತರ, ದುಂಡು ಮುಖವನ್ನು ಹೊಂದಿರುವ ಈತ ತಮಿಳು ಹಾಗೂ ಕನ್ನಡ ಭಾಷೆಗಳನ್ನು ಮಾತನಾಡಬಲ್ಲ. ಎಲ್ಲಕ್ಕಿಂತ ಬೇರೆ, ಎಲ್ಲಕ್ಕಿಂತ ಮಿಗಿಲು ಅಲ್ಟ್ರಾನ್ಸ್ನೊಂದಿಗೆ ಸರ್ಫ್ ಅಲ್ಟ್ರಾ. ಹೌದು, ಇದು ಜಿಡ್ಡಿನ ಕಲೆಯನ್ನು ತೊಲಗಿಸುತ್ತದೆ. ಈ ಹೀರೋವಿನ ಉಡುಪಿನ ಜಗ್ಗದ ಕೊಳೆ ತೆಗೆದು ಶುಭ್ರಗೊಳಿಸುತ್ತದೆ. ಈಗ ನೋಡಿ ಅಲ್ಟ್ರಾನ್ ಕೆಲಸ. 1 ಸ್ಕೂಪ್ ಪೌಡರ್, ಅರ್ಧ ಗಂಟೆ ನೆನೆಸಿಡಿ, ಸ್ವಲ್ಪ ತಿಕ್ಕಿ ಸಾಕು. ಅಲ್ಟ್ರಾನ್ಸ್ ಜಿಗುಟು ಕೊಳೆಯ ಜೊತೆಗೆ ಜಿಡ್ಡಿನ ಕಲೆಗಳನ್ನು ತೆಗೆದು ಬಿಡುತ್ತೆ. ಮತ್ತೆ ನಿಮ್ಮ ಎಲ್ಲಾ ಬಟ್ಟೆ ಸ್ವಚ್ಛ, ಅಲ್ಟ್ರಾ ಸ್ವಚ್ಛ, ನಿಷ್ಕಳಂಕ ಬೆಳಕು. ಅದು ಕೂಡ ಅಷ್ಟು ಬೇಡ, ಬರೀ ಇಷ್ಟು ಸಾಕು. ಮೊದಲಿಗಿಂತ ಎಷ್ಟೋ ಕಡಿಮೆ. ಈ ಅರ್ಧ ಕಿಲೋ ಇಲ್ಲಿಗೆ ಸಾಕು, ಸಾಬೂನು ಬೆಲೆ ಹಾಕದೆ. ವಾ, ಇಂಥದ್ದನ್ನು ಕಂಡದ್ದು ಇದೇ ಮೊದಲು. ಅಮ್ಮ ಹೀಗೆ ಒಳ್ಳೆ ಮೂಡ್ನಲ್ಲಿರೋದು ಇದೇ ಮೊದಲೇ ಸಲ. ಸರ್ಫ್ ಅಲ್ಟ್ರಾ ಅಲ್ಟ್ರಾನ್ಸ್ನೊಂದಿಗೆ ಜಿಗುಟು ಕೊಳೆ ಮತ್ತು ಜಿಡ್ಡಿನ ಕಲೆಗಳನ್ನು ತೊಲಗಿಸುತ್ತೆ ಮತ್ತು ಬಿಳುಪು ನಿಷ್ಕಳಂಕ. ಶೀತ, ತಲೆ ಸಿಡಿತ, ಮೂಗು ಕೂಡ ಕಟ್ಟಿದೆ. ಹೌದಪ್ಪ, ಹೌದು. ಆಕ್ಷನ್ 500 ನಲ್ಲಿದೆ ಶೀತ ಮತ್ತು ತಲೆ ಸಿಡಿತ ಎರಡನ್ನೂ ನಿವಾರಿಸುವ ಶಕ್ತಿ. ನಿಜವಾಗಿ ಶೀತಕ್ಕೆ ಸೂಕ್ತ ಉಪಾಯ ವಿಕ್ಸ್ ಆಕ್ಷನ್ 500. There's now a magazine for the liberal-minded, for those who seek the truth in black and white. A magazine which gives the thinking man a better picture. The Sunday Times, a magazine in disguise. ನಮಸ್ಕಾರ. ಮುಖ್ಯಾಂಶಗಳು. ಯೋಜನಾವಧಿಯಲ್ಲಿ ರಾಷ್ಟ್ರೀಯ ಕುಕ್ಕುಟ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ. ದಕ್ಷಿಣ ಏಷ್ಯಾ ಕುರಿತ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಆಯೋಗದ 27ನೇ ಸಭೆ ಬೆಂಗಳೂರಿನಲ್ಲಿಂದು ಆರಂಭ. 1992-93ನೇ ಸಾಲಿನಲ್ಲಿ ರೇಷ್ಮೆಗಾರಿಕೆ, ಬೀಜೋತ್ಪಾದನೆ ಮತ್ತು ಡೈರಿ ಉತ್ಪನ್ನ ಕ್ಷೇತ್ರಗಳಲ್ಲಿ ನಬಾರ್ಡ್ ಸಾಲ. ಜಪಾನಿನ ಖಾಸಗಿ ಕೈಗಾರಿಕಾ ಸಂಸ್ಥೆಯೊಂದರಿಂದ ಭಾರತದಲ್ಲಿ ವಿಶಿಷ್ಟ ರೀತಿಯ ಗಾಜು ತಯಾರಿಕಾ ಕಾರ್ಖಾನೆ ಸ್ಥಾಪನೆಯ ನಿರ್ಧಾರ. ರಾಜ್ಯಕ್ಕೆ ಟ್ಯಾನ್ಜಾನಿಯಾ ಸಂಸತ್ತಿನ 6 ಸದಸ್ಯರ ನಿಯೋಗದ ಭೇಟಿ ಮತ್ತು ಚಿತ್ರದುರ್ಗ ತಾಮ್ರದ ಗಣಿಯ ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚಳಕ್ಕಾಗಿ 8 ಕೋಟಿ ರೂಪಾಯಿ ಯೋಜನೆ. 8ನೇ ಯೋಜನಾವಧಿಯಲ್ಲಿ ಕೋಳಿ ಸಾಕಣೆ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಕುಕ್ಕುಟ ಅಭಿವೃದ್ಧಿ ಮಂಡಳಿಯೊಂದನ್ನು ಸ್ಥಾಪಿಸಲಾಗುವುದೆಂದು ಕೃಷಿ ಖಾತೆ ರಾಜ್ಯ ಸಚಿವ ಶ್ರೀ ಲಂಕಾ ಲೋಕಸಭೆಯಲ್ಲಿಂದು ಪ್ರಕಟಿಸಿದರು. ಅವರು ಕೃಷಿ ಖಾತೆಯ ಬೇಡಿಕೆಗಳ ಮೇಲಿನ ದರ್ಜೆಯ ಸಂದರ್ಭದಲ್ಲಿ ಮನವೊಲಿಸಿ ಈ ವಿಷಯ ತಿಳಿಸಿದರು. ದೇಶದಲ್ಲಿನ ವಿವಿಧ ಕೃಷಿ ಪ್ರದೇಶಗಳಲ್ಲಿ ಸೂಕ್ತ ಕೃಷಿ ತಾಂತ್ರಿಕತೆ ಅಭಿವೃದ್ಧಿಗಾಗಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಹ ಸರ್ಕಾರ ಉದ್ದೇಶಿಸಿದೆ ಎಂದು ಅವರು ತಿಳಿಸಿದರು.
ಗಮನಾರ್ಹ ಬದಲಾವಣೆ ಇರುವುದಿಲ್ಲ. ಬೆಂಗಳೂರಿನ ಇಂದಿನ ಉಷ್ಣಾಂಶದ ವಿವರ ಹೀಗಿದೆ. ನಗರ ಗರಿಷ್ಠ ಉಷ್ಣಾಂಶ 36.1 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22.4 ಡಿಗ್ರಿ ಸೆಲ್ಸಿಯಸ್. ವಿಮಾನ ನಿಲ್ದಾಣ ಕನಿಷ್ಠ ಉಷ್ಣಾಂಶ 36.2 ಡಿಗ್ರಿ, ಕನಿಷ್ಠ ಉಷ್ಣಾಂಶ 22.3 ಡಿಗ್ರಿ ಸೆಲ್ಸಿಯಸ್. ಮತ್ತೊಮ್ಮೆ ಮುಖ್ಯಾಂಶಗಳು. 8ನೇ ಯೋಜನಾವಧಿಯಲ್ಲಿ ರಾಷ್ಟ್ರೀಯ ಕುಕ್ಕುಟ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ. 1992-93ನೇ ಸಾಲಿನಲ್ಲಿ ರೈತರಿಗೆ ಬಿತ್ತನೆ, ಬೀಜೋತ್ಪಾದನೆ ಮತ್ತು ಡೈರಿ ಉತ್ಪನ್ನ ಕ್ಷೇತ್ರಗಳಲ್ಲಿ ನಬಾರ್ಡ್ ಸಾಲ ಮತ್ತು ಚಿತ್ರದುರ್ಗ ತಾಮ್ರದ ಗಣಿಯ ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚಳಕ್ಕಾಗಿ 8 ಕೋಟಿ ರೂಪಾಯಿ ಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ದೂರದರ್ಶನ ಕೇಂದ್ರದ ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:30ಕ್ಕೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ. 7 ಗಂಟೆಗೆ ಬೆಳಗಿನ ಪ್ರಸಾರ. ಮಧ್ಯಾಹ್ನ ಹಾಗೂ ಸಂಜೆ 4 ಗಂಟೆಗೆ ಯುಜಿಸಿ ಕಾರ್ಯಕ್ರಮ. 2 ಗಂಟೆಗೆ ಮಧ್ಯಾಹ್ನದ ಪ್ರಸಾರ. ಸಂಜೆ 5:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ. ಇದರಲ್ಲಿ ಬೇನಾಮ್ ಚೆಹರೆ ಎಂಬ ನಾಟಕವನ್ನು ನೋಡುವಿರಿ. 6 ಗಂಟೆಗೆ ಮೆಲೋಡಿ ಟೈಮ್. ಬ್ಯಾಂಗ್ಳೂರ್ ಅಕಾಡೆಮಿ ಕೋರಲ್ ಅವರಿಂದ ಈಸ್ಟರ್ ಮ್ಯೂಸಿಕ್. 6:20ಕ್ಕೆ ಗ್ರಾಮೀಣ ಕಾರ್ಯಕ್ರಮ. ಗ್ರಾಮೀಣ ಅಭಿವೃದ್ಧಿಗೆ ನೆರವು ವಿಸ್ತರಣೆ. 6:40ಕ್ಕೆ ರಾಮನವಮಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಜಾನಕಿ ಸುಬ್ರಹ್ಮಣ್ಯಂ ಅವರು ವಿವಿಧ ಭಾಷೆಗಳಲ್ಲಿ ರಾಮಸ್ತುತಿಯನ್ನು ಹಾಡಲಿದ್ದಾರೆ. 7 ಗಂಟೆಗೆ ಧಾರಾವಾಹಿ ಕನಸಿನ ಲೋಕ. ವಾರ್ತೆಗಳು 7:30ಕ್ಕೆ. 7:55ಕ್ಕೆ ಧಾರಾವಾಹಿ ಸೀತಾಪತಿ ಲೈವ್. 8:10ಕ್ಕೆ ಕಿರುಚಿತ್ರ ದಾರಿದೀಪ. 8:40ಕ್ಕೆ ಕಾರ್ಯಕ್ರಮ ದೆಹಲಿಯಿಂದ. ಇದುವರೆಗೂ ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮಗಳನ್ನು ನೋಡಿದಿರಿ. ಇನ್ನು ಮುಂದೆ ದೆಹಲಿಯಿಂದ ರಾಷ್ಟ್ರೀಯ ಕಾರ್ಯಕ್ರಮ. ನಮಸ್ಕಾರ.